ಡಿಯರ್ ಫ್ರೆಂಡ್ಸ್, ಇವತ್ತು ಆಗಸ್ಟ್ 7, 2026 ಶುಕ್ರವಾರ ಇಂದಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ನೋಡಿ, ಕನಿಷ್ಠ ಠೇವಣಿ ಗರಿಷ್ಠ ದಂಡ ಅನ್ನುವಂತ ಒಂದು ಆರ್ಟಿಕಲ್ ಬಂದಿದೆ. ದಿಸ್ ಆರ್ಟಿಕಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಈ ದೇಶದ ನಾಗರಿಕರಾದ ನಿಮಗೆಲ್ಲ ಯಾರು ಬ್ಯಾಂಕಿಂಗ್ ಸೇವೆಗಳನ್ನ ಪಡಿತಾ ಇದ್ರಿ ಅವರಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಅಂಡ್ ದಯವಿಟ್ಟು ನಾನು ಹೇಳೋದನ್ನ ಒಂದ್ಸರ್ತಿ ಕೇಳಿ. ನೋಡಿ, ಇವತ್ತು ಬ್ಯಾಂಕ್ಗಳು ಏನ್ ಮಾಡ್ತಿದಾವೆ ಅಂದ್ರೆ, ಬೋತ್ ಪಬ್ಲಿಕ್ ಬ್ಯಾಂಕ್ ಅಂಡ್ ಪ್ರೈವೇಟ್ ಬ್ಯಾಂಕ್ ಎರಡೂ ಕೂಡ ಉಳಿತಾಯ ಮತ್ತು ಚಾಲ್ತಿ ಖಾತೆಯೊಳಗ ಸರಾಸರಿ ಕನಿಷ್ಠ ಠೇವಣಿ ಕಾಯ್ದುಕೊಳ್ಳದೇ ಇದ್ರ ಬ್ಯಾಂಕುಗಳು ಏನ್ ಮಾಡ್ತಿದ್ದಾರೆ, ಗ್ರಾಹಕರ ಮೇಲೆ ದಂಡವನ್ನು ವಸೂಲಿ ಮಾಡ್ತಿದ್ದಾರೆ, ಗ್ರಾಹಕರಿಂದ ದಂಡವನ್ನು ವಸೂಲಿ ಮಾಡ್ತಿದ್ದಾರೆ ಮತ್ತು ವರ್ಷದಿಂದ ವರ್ಷಕ್ಕೆ ಇದನ್ನು ಹೆಚ್ಚಿಸ್ತಾ ಇದ್ದಾರೆ. 2025-26 ಆರ್ಥಿಕ ಸಾಲಿನಲ್ಲಿ ಸರ್ಕಾರಿ ಸ್ವಾಮ್ಯದ ಮತ್ತು ಖಾಸಗಿ ಬ್ಯಾಂಕುಗಳು ಗ್ರಾಹಕರಿಂದ ವಸೂಲಿ ಮಾಡಿದಂತ ದುಡ್ಡು ಎಷ್ಟು ಗೊತ್ತು? 7,000 ಕೋಟಿ ಬರೀ ಒಂದು ವರ್ಷದೊಳಗೆ. ಇಮ್ಯಾಜಿನ್ ಗೈಸ್. ಅಂಡ್ ಇದು ಯಾವ ತರಹದ ರೂಲ್ಸ್. ಆಮೇಲೆ ಪ್ರೀ ಅಕೌಂಟ್ ಅಂತ ಹೇಳಿ ಈಗ ಜನರ ಕಡೆ ಇಷ್ಟೊಂದು ಲೂಟಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಈ ಒಂದು ಆರ್ಟಿಕಲ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಇತ್ತೀಚೆಗೆ ರಾಜ್ಯಸಭೆಯಲ್ಲಿ ಉತ್ತರಿಸಬೇಕಾದ್ರೆ ಹೇಳ್ಯಾರ, ಲಾಸ್ಟ್ ಇಯರ್ ಐತಲ್ಲ 4,900 ಕೋಟಿಯಷ್ಟು ವಸೂಲಾಗಿತ್ತಂತ. ಈ ಸಾರಿ 7,000 ಕೋಟಿ, 7,087 ಕೋಟಿ ವಸೂಲಾಗೈತಿ. ಟೋಟಲ್ ಕಳೆದ 4 ವರ್ಷದಲ್ಲಿ 26,171 ಕೋಟಿ. ಅಂಡ್ ಬ್ಯಾಂಕ್ ಇಸ್ ದ ಮೋಸ್ಟ್ ಡೇಂಜರಸ್ ಪ್ಲೇಸ್ ಅಂತ ನನಗನ್ಸುತ್ತೆ. ನಿಮ್ಮ ಅಕೌಂಟ್ ಒಳಗಿನ ದುಡ್ಡು ಇಟ್ಟಿರ್ತೀರಿ, ಯಾರು ಬೇಕಾದ್ರು, ನಾವೆಲ್ಲ ಅಕೌಂಟ್ ಒಳಗೆ ದುಡ್ಡು ಇಟ್ಟಿರ್ತೀವಲ್ಲ, ಎಷ್ಟು ತಗೋತಾರೋ? ಈವನ್ 10 rupees ಫ್ರಮ್ ಒನ್ ಅಕೌಂಟ್ ತಗೊಂಡ್ರು ಕೂಡ ಇಮ್ಯಾಜಿನ್ ಹೌ ಮಚ್ ಮನಿ ಇಟ್ ವಿಲ್ ಬಿ. ಅಂಡ್ ಅದು ಆದ್ಮೇಲೆ ಮೇಂಟೆನೆನ್ಸ್ ಚಾರ್ಜ್ ಅಂತ ಹೇಳ್ತಾರೆ, ಎಟಿಎಂ ಚಾರ್ಜ್ ಅಂತ ಹೇಳ್ತಾರೆ. ಎಟಿಎಂ ಇವತ್ತು ಯಾರು ಉಪಯೋಗ ಮಾಡತ್ತಿಲ್ಲ, ಆದ್ರೂ ಕೂಡ ಚಾರ್ಜ್ ಹಾಕಕ್ಕೆ ನಿಂತಿದ್ದಾರೆ. ಆಮೇಲೆ ಈಗ ಸರ್ಕಾರ ಹೇಳ್ತಾ ಇದೆ ನಾಳೆ ಯುಪಿಐ ಮೇಲೂ ಕೂಡ ಟ್ಯಾಕ್ಸ್ ಹಾಕಬೇಕು ಅಂತ. ಅತಿ ಹೆಚ್ಚು ದಂಡ ವಸೂಲಿ ಮಾಡುತ್ತಿರುವ ಖಾಸಗಿ ಬ್ಯಾಂಕ್ಗಳ ಪೈಕಿ ನೋಡ್ರೋ ಗೈಸ್, ಬಹಳ ಜನ ಆನ್ಲೈನ್ ಬ್ಯಾಂಕಿಂಗ್ ಮಾಡಕ್ ಬರ್ತದೆ. HDFC ಬ್ಯಾಂಕ್ದು, ಎಕ್ಸಸ್ ಬ್ಯಾಂಕ್ದು ನೀವು ಏನ್ ಮಾಡ್ತೀರಿ, ಈ ಡೆಬಿಟ್ ಕ್ರೆಡಿಟ್ ಕಾರ್ಡ್ ಅದು ಇದು ತಗೋತೀರಿ. ಇಟ್ಸ್ ವೆರಿ ಡೇಂಜರಸ್. ಕಳೆದ ವರ್ಷದಲ್ಲಿ ಇವು ಅತಿ ಹೆಚ್ಚು ವಸೂಲಿ ಮಾಡಿದಂತ ಬ್ಯಾಂಕ್ಗಳು HDFC ಅಂಡ್ ಎಕ್ಸಸ್ ಬ್ಯಾಂಕ್. ಓಕೆ. ಅಂಡ್ ನೋಡ್ರಿ, ಬ್ಯಾಂಕುಗಳೇ ಈ ಒಂದು ಖಾಸಗಿ ಬ್ಯಾಂಕ್ಗಳೇ ಹೆಚ್ಚು ದಂಡವನ್ನ ವಸೂಲಿ ಮಾಡ್ತಿದ್ದಾವೆ. ಇದು ಕರೆಂಟ್ ಅಕೌಂಟ್ಗೂ ವಸೂಲಿ ಮಾಡ್ತಿದ್ದಾವೆ ಅಂಡ್ ಸೇವಿಂಗ್ ಅಕೌಂಟ್ಗೂ ವಸೂಲಿ ಮಾಡ್ತಿದ್ದಾವೆ. ಅಂಡ್ ಇದನ್ನ ಲಿಖಿತ ಉತ್ತರದೊಳಗೂ ಕೂಡ ನೀಡಿದ್ದಾರೆ. ಅಂಡ್ ಏನಿದು AMB ಇದು ನಿಮಗೆ ಎಕ್ಸಾಮ್ ಉಪಯೋಗ ಆಕೈತಿ. ಕನಿಷ್ಠ ಉಳಿತಾಯ ಠೇವಣಿ, ಆವರೇಜ್ ಮಿನಿಮಮ್ ಬ್ಯಾಲೆನ್ಸ್. ಓಕೆ. AMB ಅಂದ್ರೆ ಏನು? ಆವರೇಜ್ ಮಿನಿಮಮ್ ಬ್ಯಾಲೆನ್ಸ್. ಓಕೆ. ಅಂದ್ರೆ ಬ್ಯಾಂಕುಗಳಲ್ಲಿ ಕೆಲವೊಂದು ಬ್ಯಾಂಕ್ಗಳಿದಾವೆ 10,000 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಇಡ್ಲೇಬೇಕು. ಮೊದಲು ಹೇಳ್ತಾರೆ ICICI ಆಗಿರಬಹುದು ಅಂಡ್ HDFC ಆಗಿರಬಹುದು, ಹಿಂಗ ಬೇರೆ ಬೇರೆ ಏನ್ ಬ್ಯಾಂಕ್ಗಳದಾವ ಅವ್ರು ಹೇಳಿರ್ತಾರ. ಬಟ್ ಇವತ್ತು SBI ಅದು ಖಾಸಗಿ ವಲಯದ ಬ್ಯಾಂಕ್ ಒಳಗೈತ್ಲ, SBI ಮುಂದೈತಿ. ಇಲ್ಲಿ ನೋಡ್ರಿ, HDFC, ಎಕ್ಸಸ್ ಬ್ಯಾಂಕ್ ಎಷ್ಟೆಷ್ಟು ದಂಡ ವಸೂಲಿ ಮಾಡ್ಯಾರ ಅಂತ ಹೇಳಿ ಕೊಟ್ಟಾರ. ಅಂಡ್ ಆಮೇಲೆ ಇನ್ನೊಂದೇನಂದ್ರೆ, ಬ್ಯಾಂಕುಗಳು ದಂಡ ವಸೂಲಿ ಮಾಡುತ್ತಿರುವುದರ ಬಗ್ಗೆ ಸಂಸತ್ತಿನಲ್ಲಿ ಈ ಹಿಂದೆ ಕೂಡ ಚರ್ಚೆ ನಡೆದಿತ್ತು. ಬಡವರು, ರೈತರು, ಗ್ರಾಮೀಣ ಪ್ರದೇಶದಿಂದ ಬಂದವರ ಮೇಲೆ ಇವರು ವಸೂಲಿ ಮಾಡ್ತಾರೆ. ಆದ್ರ ವಿಜಯ್ ಮಲ್ಯ, ನೀರವ್ ಮೋದಿ ಅಂಡ್ ಲಲಿತ್ ಮೋದಿ ಇಂಥವ್ರನ್ನೆಲ್ಲ ಲೋನ್ ವೇವಿಂಗ್ ಮಾಡಿ 10,000 20,000 ಕೋಟಿ ಬಿಟ್ಟು ಅವ್ರನ್ನ ವಾಪಸ್ ದೇಶ ಬಿಟ್ಟು ಹೋಗ್ಲಿಕ್ಕೆ ಅಲೋ ಮಾಡ್ತಾರ. ಅಂಡ್ ಈ ರೇಂಜ್ಗೆ ವಸೂಲಿ ಮಾಡ್ತಾ ಹೋದ್ರೆ ಈ ದೇಶ ಎಲ್ಲಿ ಹೋಗುತ್ತೆ? ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನಿಮ್ದೇ ದುಡ್ಡು, ನಮ್ಮೆಲ್ಲರ ದುಡ್ಡು, ಇದ್ರ ಬಗ್ಗೆ ಇವತ್ತು ಮಾತನಾಡುವ ಅವಶ್ಯಕತೆ ಇದೆ. ಅಂಡ್ ನೀವೆಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ರಿ. ಪಾಪ ಎಷ್ಟೋ ಜನ ಬ್ಯಾಂಕ್ ಖಾತೆ ಓಪನ್ ಮಾಡಿರ್ತಾರೆ, ಅವ್ರ ಅಕೌಂಟ್ ಒಳಗೆ ರೊಕ್ಕ ಗಯಾಬಾಗಿದ್ದು ಕೂಡ ಅವರಿಗೆ ಗೊತ್ತಾಗೋದಿಲ್ಲ, ಮೆಸೇಜ್ ಬರೋದಿಲ್ಲ, ಅದನ್ನು ಓದ್ಲಿಕ್ಕೆ ಬರೋದಿಲ್ಲ. ಬಟ್ ದಿಸ್ ಇಸ್ ವಾಟ್ ಸಾವಿರಾರು ಕೋಟಿ ರೂಪಾಯಿ ಈ ತರ ಸರ್ಕಾರ ಬ್ಯಾಂಕುಗಳು ನಮ್ಮ ಕಡೆಯಿಂದ ವಸೂಲಿ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಇದಕ್ಕೆ ಸರ್ಕಾರ ಏನ್ ಮಾಡಬೇಕು ಅನ್ನೋದನ್ನು ಕೂಡ ನೀವು ನನಗೆ ಹೇಳಿ. ಥ್ಯಾಂಕ್ ಯು.